ಸಹೃದಯ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ. ಶಾಂತಿ ವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾ ಇದೆ, ಎಲ್ಲ ಕಡೆ ಎಕ್ಸಾಮ್ ಭಯ. ಸೊ ಯಾರಿಗೆಲ್ಲ ಎಕ್ಸಾಮ್ ಭಯ ಆಗತ್ತೆ, ಯಾಕಾಗತ್ತೆ, ಎಕ್ಸಾಮ್ ಭಯ ಇಲ್ದೇನೆ ಹೋಗಿ ಎಕ್ಸಾಮ್ ಬರ್ದು ಚೆನ್ನಾಗಿ ರಿಸಲ್ಟ್ ತಗೋಬಹುದಾ ಅನ್ನೋ ಕ್ವಶನ್ಗೆ ಇವತ್ತು ಉತ್ತರ ಸಿಗತ್ತೆ. ಕೊನೆ ತನಕ ನೋಡೋದನ್ನ ಮರಿಬೇಡಿ. ಓಕೆ, 2 ವಿಡಿಯೋವನ್ನ ಮಾಡ್ತಿದ್ದೀನಿ. ಒಂದ್ ವಿಡಿಯೋ ಸ್ವಲ್ಪ ಚಿಕ್ಕ ಮಕ್ಳಿಗೆ, ಇನ್ನೊಂದು ಸ್ವಲ್ಪ ದೊಡ್ಡ ಮಕ್ಳಿಗೆ. ಯಾಕಂದ್ರೆ 2 ಎಕ್ಸಾಮ್ ಫಿಯರ್ ಬೇರೆ ಬೇರೆ ಅಲ್ವಾ. ಸೊ ಅವ್ರಿಗೆ ಹೇಳೋ ರೀತಿನ ಬೇರೆ, ನಿಮ್ಗೆ ಹೇಳೋ ರೀತಿನೇ ಬೇರೆ ಆಗಿರುತ್ತೆ. ಓಕೆ, ಫಸ್ಟಿಗೆ ಈಗ ಒಂದು 8th 9th 10th ಮಕ್ಳನ್ನ ತಗೊಳ್ಳೋಣ. ನೀವು ಅದೇ ವಿಡಿಯೋ ನೋಡ್ತಿದಾರೆ ಅನ್ಕೊಳ್ಳ, ಅಥವಾ ಪೇರೆಂಟ್ಸ್ ನೋಡ್ತಿದ್ದಾರೆ ಅನ್ಕೊಳ್ಳೋಣ. ಕೆಲವ್ರು ಕೇಳ್ತಾ ಇರ್ತಾರೆ, ಮೇಡಮ್ ನಮ್ ಮಕ್ಳಿಗೆ ಎಕ್ಸಾಮ್ ಅಂದ್ರೇನೆ ಭಯ ಬೀಳ್ತಾರೆ, ಮಾರ್ಕ್ಸ್ ತಗೊಳಲ್ಲ ಅಂತ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಈ ತರ ನೀವು ಇದ್ರೆ ಅಥವಾ ನಿಮ್ ಮಕ್ಳಿದ್ರೆ ಯಾಕೆ ಅಂತ ರೀಸನ್ ಸಿಗತ್ತೆ. ಮೊದಲನೇ ಪಾಯಿಂಟ್, ಯಾರಿಗೆ ಎಕ್ಸಾಮ್ ಭಯ ಆಗತ್ತೆ ಗೊತ್ತಾ? ಹೇಳ, ಯಾರು ಒಂದು ವಿಷಯವನ್ನ ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊಂಡು ನನಗ್ ಗೊತ್ತು ಅಂತ ಹೇಳಿ 100% ಅದನ್ನ ಮನ್ಸಿಗೆ ತಗೊಂಡು ಕಾನ್ಫಿಡೆನ್ಸ್ ಇಂದ ಇರ್ತಾರೋ ಅವರಿಗೆ ಆ ಒಂದು ಎಕ್ಸಾಮಿನ ಭಯ ಅಷ್ಟಾಗಿ ಆಗೋದಿಲ್ಲ. ನೀವು ಕೇಳ್ಬಹುದು, ಹಾಗಾದ್ರೆ ನಿಮ್ಗೆಲ್ಲ ಎಕ್ಸಾಮ್ ಭಯನೇ ಆಗಿಲ್ವಾ ಮ್ಯಾಮ್ ಅಂತ. ಆಗಿತ್ತು. ಎಷ್ಟಾಗ್ಬೇಕು ಅಷ್ಟೇ ಆಗ್ಬೇಕು, ಸ್ವಲ್ಪ ಇರ್ಬೇಕು, ಒತ್ತಡನೂ ಇರ್ಬೇಕು, ಸ್ವಲ್ಪ ಲೈಟ್ ಆಗಿ ಭಯ ಇರ್ಬೇಕು. ಇಲ್ಲಾಂದ್ರೆ ನಾವು ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಎಕ್ಸಾಮ್ ಅಂದ್ರೆ ಒಂದ್ ಸ್ವಲ್ಪ ಭಯ ಇರ್ಬೇಕು. ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಏನಾಗುತ್ತೆ, ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಓಕೆ, ಗೊತ್ತಾಯ್ತಲ್ಲ ಇವಾಗ? ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ಚಾಪ್ಟರ್ ಓದಿದ್ದೀರಾ ಈಗ. ಓಕೆ, ಚಾಪ್ಟರ್ ಓದಿದ್ಮೇಲೆ ಅದನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ದೆ, ಒಂದ್ 4 times ಬರೀದೇನೆ, ಅದನ್ನ ಸ್ಟೋರ್ ಮಾಡ್ಕೊಳ್ದೇನೆ ಹೋದ್ರೆ ಎಕ್ಸಾಮ್ ಅಲ್ಲಿ ಅರ್ಧಂಬರ್ಧ ಗೊತ್ತಿರುತ್ತೆ. ಅವಾಗ ಇದೆಲ್ಲ ಡವ 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 ಅನ್ನುತ್ತೆ. ಕರೆಕ್ಟಾ? ಸೊ ಅವಾಗ್ಲೇ ನಿಮ್ಮ ಮಾರ್ಕ್ಸ್ ಕೂಡ ಕಮ್ಮಿ ಬರುತ್ತೆ. ಇದು ಮೊದಲನೇ ಪಾಯಿಂಟ್. ಏನು? ಒಂದು ವಿಷಯವನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಓದಿ ಅದನ್ನ ಸ್ಟೋರ್ ಮಾಡ್ಕೊಂಡಾಗ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾದಾಗ ನಿಮ್ಗೆ ಖಂಡಿತವಾಗ್ಲೂ ಭಯ ಆಗಲ್ಲ. ಈ ದೇಶದ ಪ್ರಧಾನ ಮಂತ್ರಿ ಯಾರು ಕೇಳಿದ್ರೆ ನೀವ್ ಯಾರಾದ್ರೂ ಭಯ ಬೀಳ್ತೀರಾ? ಕ್ವಶನ್ ಕೇಳಿದ್ರೆ ಎಲ್ರಿಗೂ ಗೊತ್ತು, ನರೇಂದ್ರ ಮೋದಿ ಅಂತ ಬರೀತೀರಾ. ಹೇಗೆ ಹೇಗೆ ಅಂದ್ರೆ ಅದು ಗೊತ್ತಿದೆ. ಗೊತ್ತಿಲ್ದಿರುವಾಗ್ಲೇ ಅಲ್ವಾ, ಒಂದ್ ವಿಷಯದ ಬಗ್ಗೆ ಕೊರತೆ ಇದ್ದಾಗ ಮಾತ್ರ ನಮ್ಗೆ ಭಯ ಕಾಡುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ. ಓದುವಾಗ ಏನ್ ಮಾಡ್ಬೇಕು? ಅರ್ಥ ಮಾಡ್ಕೊಂಡು ಓದ್ಕೋಬೇಕು. ಕ್ಲಿಯರ್? ಇನ್ನೊಂದು, ನೆಗೆಟಿವ್ ಯೋಚನೆಯಿಂದ ಭಯ ಕಾಡುತ್ತೆ. ನೆಗೆಟಿವ್ ಯೋಚನೆ ಅಂದ್ರೆ ಏನು? ಎಕ್ಸಾಮ್ ಕೆಲವ್ರು ಮಕ್ಳು ಓದಿರ್ತಾರೆ, ಪಾಪ ಅರ್ಥನೂ ಮಾಡ್ಕೊಂಡಿರ್ತಾರೆ, ಆದ್ರೂ ಭಯ ಬೀಳ್ತಿರ್ತಾರೆ. ಯಾಕೆಂದ್ರೆ ಅವರ ತಲೆಯಲ್ಲಿರುವ ಒಂದು ನೆಗೆಟಿವ್ ಯೋಚನೆ. ಅಂದ್ರೆ ನಾನು ಓದಿರೋ ಕ್ವಶನ್ ಬರತ್ತಾ, ಎಕ್ಸಾಮ್ ಹಾಲ್ ಅಲ್ಲಿ ನೆನಪಾಗತ್ತಾ, ನಾನ್ ಚೆನ್ನಾಗ್ ಬರೀತೀನಾ, ನನ್ ಪೇಪರ್ ಒಳ್ಳೆಯವ್ರ ಹತ್ರ ಹೋಗುತ್ತಾ, ನಾನ್ ಬರ್ದಿರೋದು ಅವ್ರಿಗೆ ಅರ್ಥ ಆಗುತ್ತಾ, ಮಾರ್ಕ್ಸ್ ಬರುತ್ತಾ, ಅಥವಾ ನನ್ ಫ್ರೆಂಡ್ಸಿಗೆ ಚೆನ್ನಾಗ್ ಬರುತ್ತಾ, ಅದ್ಸ ನನ್ ಪೆನ್ ಕೈ ಕೊಡತ್ತಾ, ಇಂಥದ್ದೇ 10 ಹಲವು ನೆಗೆಟಿವ್ ಯೋಚನೆಯಿಂದ ಕೂಡ ಎಕ್ಸಾಮ್ ಹಾಲ್ ಅಲ್ಲಿ ಭಯ ಬರುತ್ತೆ. ಇನ್ ಕೆಲವರಿಗಿದೆ, ಆ ಟೈಮಿಂಗ್ ನಿಮ್ಗೆ ಜ್ವರ ಬಂದ್ರೆ ಏನ್ ಮಾಡೋದು, ನಮ್ಮೂರಲ್ಲಿ ಫಂಕ್ಷನ್ ಇದ್ರೆ ಏನ್ ಮಾಡೋದು, ಏನು ಈಗ ನೆಗೆಟಿವ್ ಥಿಂಕ್ ಮಾಡಿದ್ರು ಕೂಡ ಬರುತ್ತೆ. ಓಕೆ, ಹಾಗಾದ್ರೆ ಭಯಕ್ ಕಾರಣ ಗೊತ್ತಾಯ್ತು. ನೀವೇನ್ ಮಾಡ್ಬಾರ್ದು ಅಂತ ಹೇಳ ಇವಾಗ. ಮೊದ್ಲೇಂತೂ ನೆಗೆಟಿವ್ ಯೋಚನೆಯಿಂದ ನೆಗೆಟಿವ್ ಯೋಚನೆ ಮಾಡಬಾರ್ದು. ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೋಬಾರ್ದು. ಯಾಕೆಂದ್ರೆ ಎಲ್ರು 100ಗೆ 100% ಯಾರು ಕೂಡ ಇರೋದಿಲ್ಲ. ಒಬ್ರಿಗೆ ಒಂದ್ ವಿಷಯ ಚೆನ್ನಾಗ್ ಗೊತ್ತಿದ್ರೆ ಇನ್ನೊಬ್ರಿಗೆ ಇನ್ನೊಂದ್ ಸ್ವಲ್ಪ ವಿಷಯ ಕಡಿಮೆ ಗೊತ್ತಿರುತ್ತೆ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬಾರ್ದು? ಎಕ್ಸಾಮ್ ಹಾಲ್ ಇಂದ ಮನೆಗ್ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ಹಳೆ ಪೇಪರ್ ಅನ್ನ ನೋಡಿ 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 ಮನ್ಸಿಗೆ ಘಾಸಿ ಮಾಡ್ಕೋಬಾರ್ದು. ಅದು ಇನ್ನೊಂದು ಎಕ್ಸಾಮ್ ಮೇಲೆ, ಎಕ್ಸಾಮಿನ ಪೇಪರ್ ಮೇಲೆ ಎಫೆಕ್ಟ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಓಕೆ, ಇದು ಮಾಡಬಾರದು. ನೆಕ್ಸ್ಟ್, ಅತಿಯಾದ ನಿರೀಕ್ಷೆಯನ್ನ ಇಟ್ಕೋಬಾರ್ದು. ಏನ್ ಮೇಡಮ್ ಹಾಗಾದ್ರೆ ನಾನು ಓದಿರ್ತೀನಿ 100ಗೆ 100 ಬರುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಳೋದು ತಪ್ಪಾ ಅಂತ ನೀವು ಕೇಳಬಹುದು. ನಿರೀಕ್ಷೆಗಳು ಎಷ್ಟು ಅತಿ ಆಗುತ್ತೋ ಅವಾಗ ಅಷ್ಟೇ ನಮ್ಗೆ ನೋವಾಗುತ್ತೆ. ಪ್ರಯತ್ನ ಪಡಿ, 100% ಎಫರ್ಟ್ ಹಾಕಿ, ಕಾನ್ಫಿಡೆನ್ಸ್ ಇಂದ ಎಕ್ಸಾಮ್ ಬರೀರಿ. ಬಟ್ ಇಷ್ಟೇ ಬರ್ಬೇಕು, ಇಷ್ಟೇ ಬಂದಿಲ್ಲ ಅಂದ್ರೆ ನನಗೆ ಆಗೋದೇ ಇಲ್ಲ ಅನ್ನೋ ಆ ಒತ್ತಡ, ಅತಿಯಾದ ನಿರೀಕ್ಷೆ ಬೇಡ. ಇನ್ನೊಂದು ವಿಷಯ ಹೇಳ, ಏನ್ ಗೊತ್ತಾ? ನೀವ್ ಯಾವಾಗ 100ಗೆ 100% ಎಫರ್ಟ್ ಹಾಕ್ತಿರೋ ಆ ಭಗವಂತನಿಗೆ ಅದು ಕಾಣಿಸುತ್ತೆ. ಅವನು ನಿಮ್ಗೆ 200% ರಿಸಲ್ಟ್ ಕೊಡ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ಹೇಳಿಲ್ವಾ, ನೀನು ನಿನ್ನ ಕರ್ಮವನ್ನ ಮಾಡು, ಫಲಾನುಫಲವನ್ನ ನಿರೀಕ್ಷೆ ಮಾಡ್ಬೇಡ, ಅದು ನನ್ನದು, ನನಗ್ ಸೀಮಿತ, ಅದು ನಾನ್ ಕೊಡ್ತೀನಿ, ನಿನ್ನ ಕೆಲ್ಸ ಮಾಡೋದು.
ನಿರೀಕ್ಷೆ ಇಟ್ಕೊಂಡು ಕೂತ್ಕೋಬೇಡ, ನಾನಿರೋದು ಏನಕ್ಕೆ, ನಾನ್ ಕೊಡ್ತೀನಿ ಅಂತ. ಹಾಗೆ ನೀವು ಕೂಡ ಪ್ರಯತ್ನ ಪಡಿ, ನಿರೀಕ್ಷೆಯನ್ನ ಅತಿಯಾಗಿ ಇಟ್ಕೋಬೇಡಿ. ಅವನಿಗೆ ಗೊತ್ತಿದೆ ಯಾವ ಟೈಮಿಗೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ. ಅವಾಗ ನಿಮ್ ಮನ್ಸಿಗೆ ನೋವು ಆಗೋದಿಲ್ಲ, ಏನೂ ಆಗೋದಿಲ್ಲ. ಓಕೆ ಓಕೆ ಹಾಗಾದ್ರೆ ಶಾರ್ಟ್ ಪೀರಿಯಡ್ ಅಲ್ಲಿ ಹೇಗೆ ನಾವು ಚೆನ್ನಾಗಿ ಮಾರ್ಕ್ಸ್ ತಗೋಬಹುದು, ಭಯ ಇಲ್ಲದೆ ಎಕ್ಸಾಮ್ ಹೇಗ್ ಬರೆಯೋದು ಅಂತ ನೋಡೋಣ. ಫಸ್ಟ್ ಪ್ಲಾನ್ ಮಾಡಿ, ಇರೋ ಟೈಮ್ ಅಲ್ಲಿ ಈಗೆಲ್ಲ ಮುಗ್ದಿದೆ ಅಲ್ವಾ, ಹಿಂದೆ ನಿಮ್ಗೆ ಎಷ್ಟು ಮಾರ್ಕ್ಸ್ ತೆಗ್ದಿದ್ಯೋ ಬಂದಿದ್ಯೋ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನ ಫಸ್ಟ್ ಬಿಟ್ಬಿಡಿ. ಇದು ಮಾತ್ರ ನಿನ್ನದು. ಈಗ ನಡೀತಿರೋ ಎಕ್ಸಾಮ್ ಫಸ್ಟ್ ಗೆ ಓಲ್ಡ್ ಕ್ವಶನ್ ಪೇಪರ್ ನಿಮ್ಮ ಹತ್ರ ಆಲ್ರೆಡಿ ಇದೆ ಅನ್ಕೊಂಡಿದೀನಿ. ಅದನ್ನ ಒಂದು ಸರಿ ತೆಗೆದು ಬ್ಲೂ ಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ ಮಕ್ಳೇ. ಫಸ್ಟ್ ಏನದು, ಯಾವ ಟೈಪ್ ಅಂದ್ರೆ ಯಾವ ಪ್ಯಾಟರ್ನ್ ಅಲ್ಲಿ ಕ್ವಶನ್ ಬರುತ್ತೆ ಅಂತ ನೋಡ್ಕೊಳ್ಳಿ. 1 ಮಾರ್ಕ್ ಇದೆ ಎಷ್ಟು ಬರುತ್ತೆ, 2 ಮಾರ್ಕ್ಸ್ ಅಲ್ಲಿ ಎಷ್ಟು ಬರುತ್ತೆ ಕ್ವಶನ್ಸ್, 5 ಮಾರ್ಕ್ಸ್ ಎಷ್ಟು, ಹಾಗೆ ಅಪ್ಲೈಡ್ ಕ್ವಶನ್ಸ್ ಎಷ್ಟು, ಆ ಒಂದು ಬ್ಲೂ ಪ್ರಿಂಟ್ ಅನ್ನ ನೀವು ಇಟ್ಟಿಟ್ಕೊಂಬೇಡಿ. ಇದು ಸ್ಮಾರ್ಟ್ ವರ್ಕ್. ನೀವು 15 ಡೇಸ್ 1 ಮಂತ್ ಕೂಡ ಎಫರ್ಟ್ ಹಾಕಿದ್ರೆ ಎಂತ ದೊಡ್ಡ ಹುಡುಗ ಕೂಡ ಪಾಸ್ ಆಗ್ಬಹುದು. ಈ ಮೆಥಡ್ ಅನ್ನ ಯೂಸ್ ಮಾಡಿ. ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಮತ್ತೆ ಕ್ವಶನ್ ಪೇಪರ್ ಇಟ್ಕೊಳ್ಳಿ, ಓಲ್ಡ್ ಕ್ವಶನ್ ಪೇಪರ್, ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಳ್ಳಿ. ಬ್ಲೂ ಪ್ರಿಂಟ್ ನಿಮ್ಗೆ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ನಿಮ್ಗೆ ಸುಲಭವಾಗಿರೋ ಕ್ವಶನ್ಸ್, ಡಿಫಿಕಲ್ಟ್ ಆಗಿರೋ ಕ್ವಶನ್ಸ್, ನಿಮ್ಗೆ ಗೊತ್ತಿಲ್ದಿರೋ ಕ್ವಶನ್, ಗೊತ್ತಿರೋ ಕ್ವಶನ್ ಅನ್ನ ನಿಮ್ಗೆ ಸಪರೇಟ್ ಮಾಡಕ್ ಆಗುತ್ತೆ. ಆಗ ನೀವೇನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ಗೊತ್ತಿರೋ ಕ್ವಶನ್ ಅನ್ನ ಫಸ್ಟ್ ಓದಿಟ್ಟು ನೀವು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಹೆಚ್ಚು ಮಾಡ್ಕೋಬಹುದು. ಅರ್ಥ ಆಯ್ತಾ? ಏನ್ ಮಾಡ್ಬೇಕು, ಫಸ್ಟ್ ಈಸಿ ಇರೋ ಕ್ವಶನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ. ನಿಮ್ಗೆ ಗೊತ್ತಿರೋದು, ಸ್ವಲ್ಪ ಗೊತ್ತಿಲ್ದಿರೋದನ್ನೆಲ್ಲ ಪರ್ಫೆಕ್ಟ್ ಅಂದ್ರೆ ಪಾಸಿಂಗ್ ಮಾರ್ಕ್ಗೆ ಏನೇನ್ ಬೇಕೋ ಅದು ಫಸ್ಟ್ ಪ್ಲಾನ್ ಮಾಡಿ. ನೆಕ್ಸ್ಟ್ ಗೊತ್ತಿರೋ ಕಡೆಯಿಂದ ಗೊತ್ತಿಲ್ದಿರೋ ಕಡೆ ಹೋದಾಗ ಏನು ಭಯ ಆಗೋದಿಲ್ಲ. ಎಕ್ಸಾಮ್ ಹಾಲ್ ಅಲ್ಲಿ ಕೂಡ ಅಷ್ಟೇನೆ. ನೀವು ಹೇಗ್ ಬರಿಬೇಕು ಅಂತಂದ್ರೆ, ನಿಮ್ಗೆ ಯಾವ್ಯಾವ ಕ್ವಶನ್ ಗಳು ಗೊತ್ತಿದೆ ಅದನ್ನ ಫಸ್ಟ್ ಅಟೆಂಪ್ಟ್ ಮಾಡ್ಬಿಡ್ಬೇಕು. ಸ್ವಲ್ಪ ಗೊತ್ತಿರೋದನ್ನ ಸೆಕೆಂಡ್ ಅಟೆಂಪ್ಟ್ ಮಾಡ್ಬೇಕು. ಗೊತ್ತೇ ಇಲ್ಲಪ್ಪ ಅನ್ನೋದನ್ನ ಲಾಸ್ಟ್ ಟಚ್ ಮಾಡ್ಬೇಕು. ಇಲ್ಲ ಅಂದ್ರೆ ಎಲ್ಲ ಮಿಕ್ಸ್ ಅಪ್ ಆಗಿ ಚೌಚೌಬಾತಾಗಿ ಗೊತ್ತಿರೋದು ಗೊತ್ತಿಲ್ಲರೋದಾಗಿ ಎಲ್ಲ ಹಾಳಾಗತ್ತೆ. ಸೊ ಆತರ ಮಾಡ್ಕೋಬೇಡಿ, ಟೆನ್ಷನ್ ಫ್ರೀ ಆಗಿ ಬರೀರಿ. ನೆಕ್ಸ್ಟ್ ಓದ್ತೀರಾ, ಓದ್ಬಿಟ್ಟು ಉಫ್ ಅಂತ ಗಾಳಿ ಊದ್ ಬಿಡ್ಬೇಡಿ. ಓದಿದನ್ನ ಬರೀರಿ, ಶಾರ್ಟ್ ಆಗಿ ಬರೀರಿ. ಅದನ್ನ ರಿವಿಷನ್ ಮಾಡಿ. 1 ಟೈಮ್ 2 ಟೈಮ್ ಓದ್ತೀರಾ, ಕಣ್ ಮುಚ್ಕೊಂತೀರಾ, ಅದನ್ನ ರಿವಿಷನ್ ಮಾಡ್ಕೊಂತೀರಾ, ಮತ್ತೆ ಒಂದ್ಸರಿ ಬರೀತೀರಾ. ಮನ್ಸಿಗೆ ಅನ್ಕೊಳ್ಳಿ, ದೇವ್ರೆ ನಾನು ಓದ್ತಾ ಇದ್ದೀನಿ, ನಾನು ಪ್ರಯತ್ನ ಮಾಡ್ತಿದ್ದೀನಿ, ನನಗೆ ಸ್ವಲ್ಪ ನನ್ ಮೇಲೆ ಕರುಣೆ ತೋರ್ಸಪ್ಪ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ, ನೀವು ನಂಬೋ ದೇವ್ರ ಮೇಲೆ ಭಾರ ಹಾಕಿ ಪ್ರಯತ್ನ ಮಾಡಿ 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 ಯಾಕೆ ರಿಸಲ್ಟ್ ಬರಲ್ಲ ನಂಗೆ ಮೆಸೇಜ್ ಮಾಡಿ ನೋಡೋಣ. ಓಕೆ ಮಾಡ್ತಿರಲ್ಲ? ಓಕೆ. ನೆಕ್ಸ್ಟ್ ರೀಡ್ ರೈಟ್ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ವಿಷಯ ಇದ್ರೆ ಓದ್ತೀರಾ. ಇವಾಗ ಓದಿದ್ಮೇಲೆ ಯಾರಿಗಾದ್ರು ಅದನ್ನ ಹೇಳಿ. ಯಾರು ಇಲ್ವಾ, ನಿಮ್ ಪಾಡಿ ಮಿರರ್ ಮುಂದೆ ಹೋಗಿ ಒಂದ್ ಕ್ವಶನ್ ಕಲ್ತಿದ್ದೀರಾ, ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಓ ಹೀಗಿಗೆ ಈ ಫಾರ್ಮುಲಾ ಇಷ್ಟು ನನಗೆ ಗೊತ್ತಾಯ್ತು. ನಿಮ್ ಬೆನ್ನ ನೀವು ತಟ್ಕೊಳ್ಳಿ. ಕಾನ್ಫಿಡೆನ್ಸ್ ಲೆವೆಲ್ ಯಾಕೆ ಜಾಸ್ತಿ ಆಗಲ್ಲ ನೋಡೋಣ. ನೆಕ್ಸ್ಟ್ ಏನ್ ಗೊತ್ತಾ, ಒಂದು ಓಲ್ಡ್ ಕ್ವಶನ್ ಪೇಪರ್ ತಗೊಳ್ಳಿ, 3 ಅವರ್ಸ್ ಇಟ್ಕೊಳ್ಳಿ. ನಾನೀಗ ಎಕ್ಸಾಮ್ ಅನ್ನೇ ಬರಿತಿದ್ದೀನಿ ಅನ್ನೋ ಫೀಲ್ ಮಾಡ್ಕೊಂಡು 3 ಅವರ್ ಇಟ್ಕೊಂಡು ಮನೆಯಲ್ಲೇ ಎಕ್ಸಾಮ್ ಬರೀರಿ. ಇದೇನ್ ಮಾಡುತ್ತೆ ಗೊತ್ತಾ, ನಿಮ್ಗೆ ಹಾಲ್ ಅಲ್ಲಿ ಎಕ್ಸಾಮ್ ಭಯ ಆಗೋದನ್ನ ತಡೆಯುತ್ತೆ. ನೀವೊಂದು ಸೀರಿಯಸ್ ಆಗಿ ಎಕ್ಸಾಮ್ ಬರಿಬೇಕು. 9 ಗಂಟೆಗೆ ಸ್ಟಾರ್ಟ್ ಮಾಡಿ 12 ಗಂಟೆ ತನಕ ಮನೇಲಿ ಎಕ್ಸಾಮೇ ನಾನು ಬರಿತಿದ್ದೀನಿ. ಅವಾಗ ನೀವೇ ಪೇಪರ್ ವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಎಷ್ಟು ತಪ್ಪುಗಳಾಗಿದೆ, ಯಾಕೆ ತಪ್ಪಾಗಿದೆ, ಆಮೇಲೆ ನಾನು ಏನ್ ಮಾಡ್ಬೇಕಿತ್ತು, ಅಕ್ಷರ ಚೆನ್ನಾಗಿಲ್ವಾ ಅಂತ ನಿಮಗ್ ನೀವೇ ಮೌಲ್ಯಮಾಪಕರಾಗಿ. ಓಕೆ. ಅವಾಗ ಅಲ್ಲಿ ಮಾಡೋ ತಪ್ಪುಗಳು ಇಲ್ಲೇ ಕಡಿಮೆ ಆಗುತ್ತೆ. ಇನ್ನೊಂದ್ ವಿಷಯ ಗೊತ್ತಾ, ಸ್ವಲ್ಪ ಓಲ್ಡ್ ಕ್ವಶನ್ ಪೇಪರ್ ಇದು ರಿಪೀಟ್ ಆಗುವಂತದ್ದು ಇರುತ್ತೆ, ಆಚೆ ಈಚೆ ಮಾಡ್ಕೊಡ್ತಾರೆ. ಹಾಗಾಗಿ ಒಂದ್ 5-6 ವರ್ಷದ ಪೇಪರ್ ತಗೊಂಡ್ ನೀವು ರಿವಿಷನ್ ಮಾಡ್ಬಿಟ್ರೆ ನೀವು ಅಲ್ಲಿ ಪಾಸಿಂಗ್ ಮಾರ್ಕ್ ಬರುತ್ತೆ, 50 ಅಬೋನು ಕೂಡ ಬರುತ್ತೆ. ಏನು ಡಿಫಿಕಲ್ಟ್ ಇಲ್ಲ. ಹಾಗೆ ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಿಮ್ಗೆ ಮ್ಯಾಥ್ಸ್ ಡಿಫಿಕಲ್ಟ್ ಇದೆ, ಸೈನ್ಸ್ ಡಿಫಿಕಲ್ಟ್ ಇದೆ ಅಂತಂದ್ರೆ ಈ ಸರಿ ಜಸ್ಟ್ ಪಾಸ್ ಆಗ್ಬಿಡಿ. ಹೇಗೋ ಕಷ್ಟಪಟ್ಟು ಇಷ್ಟಪಟ್ಟು ವರ್ಕ್ ಮಾಡಿನೋ ಪಾಸ್ ಆಗಿ, ಆಮೇಲೆ ನಿಮ್ಗೆ ಯಾವ ವಿಷಯ ಇಷ್ಟನೋ ಆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಮ್ಯಾಥ್ಸೇ ತಗೋಬೇಕಂತಿಲ್ಲ, ಸೈನ್ಸ್ ತಗೋಬೇಕಂತಿಲ್ಲ. ನಿಮ್ಮ ಭವಿಷ್ಯದಕ್ಕೆ ದಾರಿಗಳು ಸಾಕಷ್ಟಿದೆ. ಹಾಗಾಗಿ ಟೆನ್ಷನ್ ಫ್ರೀ ಆಗಿ ಎಕ್ಸಾಮ್ ಬರೀರಿ. ಭಗವಂತನನ್ನ ನಂಬಿಕೊಳ್ಳಿ. ಅವನ ಮೇಲೆ ನಿಮ್ಮ ಪೂರ್ತಿ ಭಾರವನ್ನ ಹಾಕಿ. ಪೂರ್ತಿ ಭಾರ ಹಾಕೋದಂದ್ರೆ ಏನ್ ಮೇಡಮ್, ಬೆಳಿಗ್ಗೆ ಲೇಟ್ ಆಗಿ ಎದ್ದು ಏನೂ ಎಕ್ಸಾಮ್ ಬರಿದೇನೆ ಹಾಗೆ ಹೋಗಿ ಎಕ್ಸಾಮ್ ಬರ್ದು ದೇವ್ರ ಮೇಲೆ ಭಾರ ಹಾಕೋದು ಅಂತಾನ? ಖಂಡಿತ ಅಲ್ಲ. ಬೆಳಿಗ್ಗೆ ಎದ್ದೇಳಿ, ಟೈಮ್ ಟೇಬಲ್ ಹಾಕೊಳ್ಳಿ, ಬರೀರಿ, ಓದಿ. ಪ್ರತಿ ಸರಿ ದೇವ್ರಿಗೆ ರಿಕ್ವೆಸ್ಟ್ ಮಾಡಿ, ಶರಣಾಗಿ, ದೇವ್ರೆ ನಾನ್ ಪ್ರಯತ್ನ ಪಡ್ತಿದ್ದೀನಿ, ನನ್ನ ಖಂಡಿತ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಹೇಳಿ ಮನ್ಸಾರೆ ದೇವ್ರನ್ನ ಬೇಡ್ಕೊಂಡ್ರೆ ಆ ಒಂದು
ನಿಮ್ಮ ಕೂಗು ಖಂಡಿತ ಆ ದೇವ್ರನ್ನ ಮುಟ್ಟುತ್ತೆ. ನೀವು ಖಂಡಿತ ಪಾಸ್ ಆಗ್ತೀರಾ, ಚೆನ್ನಾಗಿ ಮಾರ್ಕ್ಸ್ ತೆಗಿತೀರಾ. ಇದನ್ನ ಯಾರು ಪೇರೆಂಟ್ಸ್ ನೋಡ್ತಾ ಇದ್ರೆ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಡಿ. ಅವ್ರಿಗೆ ನೀನ್ ಓದ್ತಾ ಇಲ್ಲ, ನೀನ್ ಓದ್ತಾ ಇಲ್ಲ, ನೀನ್ ಓದ್ತಾ ಇಲ್ಲ, ಓದು ಓದು ಅಂತ ಹೇಳಿ ಒತ್ತಡವನ್ನ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಹೇಗ್ ಓದ್ಬೇಕು ಅನ್ನೋದನ್ನ ತಿಳಿಸಿ ಹೇಳಿ, ಯಾಕೆ ಓದ್ಬೇಕು ಅನ್ನೋದನ್ನ ಕೂಡ ತಿಳಿಸಿ ಹೇಳಿ. ಅವಾಗ ಅವ್ರು ಖಂಡಿತವಾಗಿ ಓದ್ತಾರೆ. ಅಥವಾ ಅವರೆಲ್ಲರೂ ಸ್ವಲ್ಪ ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡ್ರು ಕೂಡ ಅವ್ರಿಗೆ ಯಾವ ಕ್ಷೇತ್ರ ಇಷ್ಟ ಇದೆಯೋ ಆ ಕ್ಷೇತ್ರಕ್ಕೆ ಅವರನ್ನ ಬಿಡುವಂತಹ ಒಂದು ದೊಡ್ಡ ಮನ್ಸನ್ನ ನೀವು ಕೂಡ ಮಾಡಿ. ಆಗ ಖಂಡಿತ ಮಕ್ಕಳು ಅವ್ರ ಜೀವನವನ್ನ ಅವ್ರು ರೂಪಿಸ್ಕೊಂತಾರೆ. ಓಕೆ, ಇದಿಷ್ಟು ಇಂದಿನ ವಿಷಯವಾಗಿರುತ್ತೆ. ಮತ್ತೆ ಮುಂದಿನ ವಿಷಯದಲ್ಲಿ ಈಗ ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದು ಕೂಡ ಸ್ವಲ್ಪ ಚಿಕ್ಕ ಮಕ್ಳಿಗೆ ಓದಿಸೋ ರೀತಿ, ಅವರು ಎಕ್ಸಾಮ್ ಅನ್ನ ಹೇಗ್ ತಗೊಳೋದಕ್ ನಾವು ಮನೆಯವರು ಪ್ಲಾನ್ ಮಾಡ್ಕೊಡ್ಬಹುದು ಅನ್ನೋದನ್ನ ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಇಷ್ಟೊಂದು ನನ್ನ ವಿಡಿಯೋವನ್ನ ನೋಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರಗಳೊಂದಿಗೆ ಶಾಂತಿ ವಿತ್ ಮಾಹಿತಿ. ಥ್ಯಾಂಕ್ ಯು.